ಗಂಡ ಭೇರುಂಡ. ಇಲ್ಲಿಯ ಶ್ರೀ ಪಂಡರೀನಾಥಾಚಾರ್ಯ ಗಲಗಲಿಯವರು ವರಕವಿ ಬೇಂದ್ರೆಯವರನ್ನು ಕುರಿತು ರಚಿಸಿದಂಥ 18 ಸಂಸ್ಕೃತ ಶ್ಲೋಕಗಳ ಪರಿಚಯ. ಇವತ್ತು 2ನೇ ಸ್ತೋತ್ರ. ಬಾಣಶ್ರೀ ಜಯ ದೇವಶಂಕರ ಜಗನ್ನಾಥಾದಿಗೀತಾಮೃತ ಗಾಥಾ ಚಿಂತನ ಚಾರು ಚರ್ವಣ ನಿಧಿ ಧ್ಯಾಸೋಪದೇಶಾದಿಭಿಃ ವಾಚೋ ಯಸ್ಯ ವಿಶಿಷ್ಯ ಧಾಸ್ಯತಿ ತಮಾಂ ಲಾಸ್ಯಂ ಚ ಸೈವಾಮೃತ ಸ್ವಾದಾಮೋದಜ ಮಾಧುರೀ ಮಧುಜರೀ ವಾಗ್ವೈಖರೀ ಚಾತುರೀ. ಅದ್ಭುತ. ಅನ್ವಯ ಓದ್ತೇನೆ. ಬಾಣಶ್ರೀ ಜಯದೇವ ಶಂಕರ ಜಗನ್ನಾಥಾದಿ ಗೀತಾಮೃತ ಗಾಥಾ ಚಿಂತನ ಚಾರು ಚವರ್ಣ ನಿಧಿಧ್ಯಾಸೋಪದೇಶಾಧಿಭಿಃ ಯಸ್ಯ ವಾಚಃ ವಿಶಿಷ್ಯ ಲಾಸ್ಯಂ ಚ ಧಾಸ್ಯತಿ ತಾಂ ಸಾ ಏವ ವಾಗ್ವೈಖರಿ ಅಮೃತಸ್ವಾದಾ ಮೋದಜ ಮಾಧುರಿ ಮಧುಜರಿ ಚಾತುರಿ ಅಸ್ತಿ. ಇದು ಅನ್ವಯ. ಇನ್ನು ಅನ್ವಯಾರ್ಥ. ಬಾಣಶ್ರೀ ಜಯದೇವ ಶಂಕರ ಜಗನ್ನಾಥಾದಿ ಗೀತಾಮೃತ ಗಾಥಾ ಚಿಂತನ ಚಾರು ಚರ್ವಣ ನಿಧಿಧ್ಯಾಸೋಪದೇಶಾಧಿಭಿಃ. ಬಾಣ, ಜಯದೇವ, ಶಂಕರ, ಜಗನ್ನಾಥ ಮುಂತಾದವರ ಗಾಥೆಗಳ ಚಿಂತನೆಯಿಂದಲೂ ಮನನದಿಂದಲೂ ನಿಧಿಧ್ಯಾಸನಿಂದಲೂ ಉಪದೇಶಗಳಿಂದಲೂ ಯಸ್ಯ ವಾಚಃ ಯಾರ ಮಾತುಗಳು ವಿಶಿಷ್ಯ ವಿಶೇಷವಾಗಿ ಲಾಸ್ಯಂ ಸೌಂದರ್ಯವನ್ನು ಚ ಧಾಸ್ಯತಿ ತಮಾಂ ಬಹುವಾಗಿ ಹೊಂದಿವೆಯೋ ಸಾ ಏವ ಅದೇ ವಾಗ್ವೈಖರಿ ವಾಗ್ವೈಖರಿಯು ಅಮೃತಸ್ವಾದಾಮೋದಜ ಮಾಧುರಿ ಅಮೃತಸ್ವಾದದಿಂದ ಉಂಟಾದ ಆನಂದದ ಮಾಧುರ್ಯದಿಂದ ಕೂಡಿದ್ದು ಮಧುಜರಿ ಜೇನಿನ ತೊರೆಯಂತಿರುವುದು ಚಾತುರಿ ಚಾತುರ್ಯಪೂರ್ಣವಾದದ್ದು ಅಸ್ತಿ ಆಗಿದೆ. ಇನ್ನು ತಾತ್ಪರ್ಯ ಏನು ಹೇಳ್ತದಪ್ಪ ಅರ್ಥ. ಬಾಣ ಜಯದೇವ ಶಂಕರ ಜಗನ್ನಾಥ ಮುಂತಾದವರ ಗಾಥೆಗಳ ಚಿಂತನೆಯಿಂದಲೂ ಮನನದಿಂದಲೂ ನಿಧಿಧ್ಯಾಸದಿಂದಲೂ ಉಪದೇಶಗಳಿಂದಲೂ ಯಾರ ಮಾತುಗಳು ಸೌಂದರ್ಯವನ್ನು ಪಡೆದುಕೊಂಡಿವೆಯೋ ಅಂತಹ ಮಾತಿನ ಶೈಲಿಯು ಅಮೃತವನ್ನು ಆಸ್ವಾದಿಸುವಾಗ ಉಂಟಾದ ಆನಂದದಿಂದಲೂ ಮಾಧುರ್ಯದಿಂದಲೂ ತುಂಬಿದ ಜೇನಿನ ಝರಿಯಂತೆ ಚಾತುರ್ಯಯುತವಾಗಿವೆ. ಅದ್ಭುತವಾದಂಥ ಒಂದು ನೋಡಿ, ಆ ದೊಡ್ಡವರ ಉಪದೇಶವನ್ನು ಅವರ ಕೇಳಿ ಚಿಂತನೆ ಮಾಡಿದ್ದಾರೆ ಬೇಂದ್ರೆಯವರು, ಮನನ ಮಾಡಿದ್ದಾರೆ, ನಿಧಿಧ್ಯಾಸ ಮಾಡಿದ್ದಾರೆ, ಅವನು ಉಪದೇಶ ಅಂತ ಸ್ವೀಕಾರ ಮಾಡಿದ್ದಾರೆ, ಮಾತಾಡಿ ತಮ್ಮ ಮಾತಿನ ಶೈಲಿಯನ್ನು ಪಡೆದಿದ್ದಾರೆ ಅಂತ ಹೇಳ್ತಾರೆ ಇಲ್ಲೇ ಪಂಡರೀನಾಥಾಚಾರ್ಯ ಗಲಗಲಿಯವರು. ಬರೇ ಇಲ್ಲಿ ಸೌಂದರ್ಯ ಇಲ್ಲ, ಅಲ್ಲಿ ಮಾತಿನಲ್ಲಿ ಚತುರತೆ ಇದೆ, ಚಾತುರ್ಯತನ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾನು 3ನೇ ಶ್ಲೋಕಕ್ಕೆ ಹೋಗ್ತಾ ಇದ್ದೇನೆ. ಶ್ರೀ ಸಾರಸ್ವತ ಪೀಠತಃ ಪ್ರಥಮಮೇವಾತ್ಯಾದರಾತ್ ಸತ್ಕೃತಃ ಸರ್ವಜ್ಞೈಃ ಸಮಧಿಷ್ಠಿತಾದುಡುಪಿ ಸಚ್ಚಿಷ್ಯ ವ್ಯಾಸಪೀಠಾದಪಿ ಭೂಯೋನುಗ್ರಹಗಹತೋಪಿ ಶೃಂಗಗಿರಿತಶ್ರೀಶಾರದಾಪೀಠಯೋಃ ಬೇಂದ್ರೇ ನಾಮ ಸುಧೀರಯಂ ವಿಜಯತೆ ಜ್ಞಾನಃ ಪೀಠಾದೃತಃ. ಅದ್ಭುತ. ಅನ್ವಯ. ಪ್ರಥಮಂ ಏವ ಶ್ರೀ ಸಾರಸ್ವತ ಪೀಠತಃ ಅತ್ಯಾದರಾತ್ ಸತ್ಕೃತಃ ಸರ್ವಜ್ಞೈಃ ಸಮಧಿಷ್ಠಿತಾತ್ ಉಡುಪಿ ಸಚ್ಚಿವ್ಯಾಸಪೀಠಾತ್ ಅಪಿ ಸತ್ಕೃತಃ ಶ್ರೀ ಶಾರದಾಪೀಠಯೋಃ ಅನುಗ್ರಹತಃ ಭೂಯಃ ಅಪಿ ಶೃಂಗಗಿರಿತಃ ಸತ್ಕೃತಃ ಅಯಂ ಬೇಂದ್ರೇ ನಾಮ ಸುಧಿಃ ಅದ್ಯ ಅಪಿ ಜ್ಞಾನಪೀಠಾಧೃತಃ ವಿಜಯತೆ. ಅನ್ವಯಾರ್ಥ.
ಪ್ರಥಮಂ ಏವ ಈ ಹಿಂದೆ ಶ್ರೀ ಸಾರಸ್ವತ ಪೀಠತಃ ಸಾರಸ್ವತ ಪೀಠದಿಂದ ಅತ್ಯಾದರಾದ ತುಂಬು ಗೌರವದಿಂದ ಸತ್ಕೃತಃ ಸಮ್ಮಾನಿಸಲ್ಪಟ್ಟ ಸರ್ವಜ್ಞರಿಂದ ಸಮಧಿಷ್ಠಿತಾತ್ ಕೂಡಿದ ಉಡುಪಿ ಸಚ್ಶ್ರೀವ್ಯಾಸಪೀಠಾತಪಿ ಉಡುಪಿಯ ಶ್ರೀವ್ಯಾಸಪೀಠದಿಂದಲೂ ಸತ್ಕೃತಃ ಶ್ರೀ ಶಾರದಾಪೀಠಯೋ ಶ್ರೀ ಶಾರದಾಪೀಠಗಳ ಅನುಗ್ರಹದಿಂದ ಭೂಯಃ ಅಪಿ ಮತ್ತೊಮ್ಮೆ ಶೃಂಗಗಿರಿಯಿಂದ ಸತ್ಕೃತಃ ಅಯಂ ಈ ಬೇಂದ್ರೆ ನಾಮ ಸುಧೀಹಿ ಬೇಂದ್ರೆ ಎಂಬ ಪಂಡಿತನೋ ಅದ್ಯ ಅಪಿ ಇಂದು ಕೂಡ ಜ್ಞಾನಪೀಠಾಗ್ರತಃ ಜ್ಞಾನಪೀಠದಿಂದ ಸತ್ಕರಿಸಲ್ಪಟ್ಟು ವಿಜಯತೆ ಶೋಭಿಸುತ್ತಾನೆ. ತಾತ್ಪರ್ಯ: ಈ ಹಿಂದೆಯೇ ಸಾರಸ್ವತ ಪೀಠದಿಂದ ಬೇಂದ್ರೆಯವರು ತುಂಬು ಗೌರವದಿಂದ ಸತ್ಕೃತರಾದವರು. ತದನಂತರ ವಿದ್ವಾಂಸರ ಭೂಮಿಯಾದ ಉಡುಪಿಯಲ್ಲಿಯೂ ಶ್ರೀ ಶಾರದಾ ಪೀಠಗಳ ಕೃಪೆಯಿಂದ ಶೃಂಗೇರಿಯಲ್ಲಿಯೂ ಅವರಿಗೆ ಸತ್ಕಾರವಾಯಿತು. ಈಗ ಮತ್ತೊಮ್ಮೆ ಜ್ಞಾನಪೀಠದಿಂದ ಮಾನಿತರಾದ ಬೇಂದ್ರೆಯವರು ಶೋಭಿಸುತ್ತಿದ್ದಾರೆ. ಅದ್ಭುತ ಅಲ್ಲ? ಅಂದರೆ ಈ ಮೂರನೇ ಪದ್ಯದಲ್ಲೇ ಸಾರಸ್ವತ ಪೀಠದಿಂದ ಅಂದರೆ ಏನಪ್ಪ ಅಂತಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನ 1943ರಲ್ಲಿ ಶಿವಮೊಗ್ಗದಲ್ಲಿ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ವರಕವಿ ಶ್ರೀ ಬೇಂದ್ರೆಯವರನ್ನು ಅಧ್ಯಕ್ಷ ಸ್ಥಾನದ ಗೌರವವನ್ನು ನೀಡಿ ಸಮಸ್ತ ಕನ್ನಡಿಗರು ಕನ್ನಡ ಸಾಹಿತ್ಯ ಪರಿಷತ್ತು ಅವರನ್ನು ಸತ್ಕರಿಸಿತು. ಇದು ಸಾರಸ್ವತ ಪೀಠದಿಂದ ಎಂಬುದರ ಅರ್ಥ. ನಂತರ ವಿದ್ವಾಂಸರ ಊರು ಯಾವುದು? ಉಡುಪಿ ವಿದ್ವಾಂಸರ ಊರು. ಆ ವಿದ್ವಾಂಸರ ಊರಿನಲ್ಲಿ ಶ್ರೀಕೃಷ್ಣನ ಉಡುಪಿ, ಅಲ್ಲಿಯೂ ಸಹ ಶ್ರೀ ವರಕವಿ ಬೇಂದ್ರೆಯವರು ಸತ್ಕಾರವನ್ನು ಪಡೆದರು. ಇನ್ನು ಶೃಂಗೇರಿ ಪೀಠ ಶಾರದಾ ಮಾತೆಯ ಪೀಠ, ಶಾರದಾ ಮಾತೆಯ ಅಲ್ಲಿಯ ತಾಣದಿಂದಲೂ ಅವರಿಗೆ ಸತ್ಕಾರವಾಗಿದೆ. ನೋಡಿ ಹೆಂಗೆ 3 ಅದ್ಭುತವಾದ ತಾಣಗಳು: ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನ, ಆಮೇಲೆ ಉಡುಪಿಯ ಶ್ರೀಕೃಷ್ಣನ ಸ್ಥಾನ, ಆಮೇಲೆ ಶೃಂಗೇರಿಯ ಶಾರದಾ ಪೀಠದ ಆ ಶೃಂಗೇರಿ ಪೀಠದ ಸನ್ಮಾನ. ಈಗ ಜ್ಞಾನಪೀಠ, ಆ ಜ್ಞಾನಪೀಠದಿಂದ ಸನ್ಮಾನವನ್ನು ಪಡೆದು ಶೋಭಿಸುತ್ತಾರೆ ಅಂತಾರೆ. ಅಂದರೆ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ತವರಿಗೆ ಯಾವುದು ಸಿಕ್ತಲ್ಲ, ಆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ಈ ರೀತಿ ಆ ಬೇಂದ್ರೆಯವರನ್ನು ಕುರಿತು ಯಾವ ರೀತಿ ಸತ್ಕಾರಗಳು ಆದವು ಅನ್ನುವುದನ್ನು ಅತ್ಯಂತ ಸಂಸ್ಕೃತದ ಸುಂದರ ಶಬ್ದಗಳಲ್ಲಿ ಮಹತ್ವದ ಸತ್ಕಾರಗಳಾದವು. ಇದನ್ನು ಇಲ್ಲಿ ಪಂಡರೀನಾಥಾಚಾರ್ ಗಲಗಲಿ ಅವರು ಹೇಳ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಅವರ ಮಾತುಗಳ ಶೈಲಿ ಹೆಂಗೆ ಬಂತು? ಆ ಸಂಸ್ಕೃತದ ಮಹಾನ್ ಆ ಪಂಡಿತರು, ಮಹಾನ್ ಕವಿಗಳು ಯಾರ್ಯಾರಪ್ಪ? ಆ ಮಹಾನ್ ಸಂಸ್ಕೃತದ ಆ ಮಹಾನ್ ಕವಿಗಳು ಅವರೆಲ್ಲರ ಯಾರು? ಅವರು ಬಾಣ, ಜಯದೇವ, ಶಂಕರ, ಜಗನ್ನಾಥ ಮುಂತಾದವರ ಚಿಂತನೆ, ಅವರ ಒಂದು ಉಪದೇಶ, ಅದನ್ನೆಲ್ಲ ವರಕವಿ ಬೇಂದ್ರೆಯವರು ಮನನ ಮಾಡಿಕೊಂಡರು, ನಿಧಿಧ್ಯಾಸ ಪಡೆದರು. ಆ ಉಪದೇಶಗಳಿಂದ ಪಡೆದುಕೊಂಡರು, ಆ ಸೌಂದರ್ಯವನ್ನು ಅವರು ಪಡೆದುಕೊಂಡರು. ಈ ಕಾರಣವೇ ಅವರಿಗೆ ಅವರ ಮಾತಿನ ಶೈಲಿಯ ಅಮೃತ ಪ್ರಾಪ್ತವಾಗಿದೆ ಅಂತ ಹೇಳ್ತಾರೆ ಪಂಡರೀನಾಥಾಚಾರ್ ಗಲಗಲಿ ಅವರು. ಅಂದರೆ ಒಂದು ಅನುಗ್ರಹ, ಒಂದು ಅದ್ಭುತವಾದ ಅನುಗ್ರಹ, ಸಂಸ್ಕೃತ ಸಾಹಿತ್ಯದ ಅನುಗ್ರಹನೂ ಅವರಿಗೆ ಆಗಿದೆ ಅಂತ ಹೇಳಲಿಕ್ಕೆ ಅವರು ಶ್ರೀ ಪಂಡರೀನಾಥಾಚಾರ್ ಗಲಗಲಿ ಅವರು ಈ ಸಂಸ್ಕೃತದ ಮಹಾನ್ ಕವಿಗಳನ್ನು ಕೋಟ್ ಮಾಡ್ತಾರೆ. ಉದ್ದೇಶ ಏನು ಅಂತಂದರೆ ಅಲ್ಲಿಯೂ ಮಹಾನತೆ ಇದೆ, ಸಂಸ್ಕೃತ ಸಾಹಿತ್ಯದೊಳಗೂ ದೊಡ್ಡ ಮಹಾನತೆ ಇದೆ. ಅದು ಬೇಂದ್ರೆಯವರಿಗೆ ಒದಗಿ ಬಂದ ಅನುಗ್ರಹ. ನಮಸ್ಕಾರ, ಮತ್ತೆ ನಾಳೆ ನೋಡುವ.